ಹಿಂದೂಗಳನ್ನು ಮತಾಂತರ ಮಾಡುವ ಭರದಲ್ಲಿ ಯೇಸುವಿಗೆ ಅಪಮಾನ ಮಾಡಿರುವ ಘಟನೆ ಒಂದು ಹಾಸನ ಜಿಲ್ಲೆಯ ಬೇಲೂರು ರಸ್ತೆಯಲ್ಲಿ ನಡೆದಿದೆ. ಫೆಬ್ರವರಿ 15ರಂದು ಮಹಾಶಿವರಾತ್ರಿಯ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಧರ್ಮಸ್ಥಳ ಸೇರಿದಂತೆ ವಿವಿಧ ಶಿವನ ದೇವಾಲಯಕ್ಕೆ ಪಾದಯಾತ್ರೆ ಹೋಗುವುದು ಇತ್ತೀಚಿನ ದಿನಗಳಲ್ಲಿ ಸರ್ವೇಸಾಮಾನ್ಯವಾಗಿ ಬಿಟ್ಟಿದೆ. ಎಲ್ಲೆಲ್ಲ ಹಾಕಿದಾರೆ ಇದನ್ನ? ಏಸುದು ದಾರಿ ಉದ್ದಕ್ಕೂ ಹಾಕಿದಾರಾ? ಅದರಲ್ಲೂ ಶಿವರಾತ್ರಿ ಸಮಯದಲ್ಲಿ ಶಿವನ ದರ್ಶನ ಮಾಡಿದರೆ ಪುಣ್ಯ ಲಭಿಸುತ್ತದೆ ಎಂಬುದು ಹಿಂದೂ ಸಂಪ್ರದಾಯಗಳಲ್ಲಿ ಒಂದು. ಹಾಸನ ಮಾರ್ಗವಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಹೊರಟಿರುವ ಭಕ್ತವೃಂದವನ್ನು ಮತಾಂತರಗೊಳಿಸುವ ನಿಟ್ಟಿನಲ್ಲಿ ಅನ್ಯಕೋಮಿನವರು ಹೊಸದೊಂದು ಉಪಾಯ ಹುಡುಕುವ ಭರದಲ್ಲಿ ತಾವು ಪೂಜಿಸುವ ಯೇಸುವಿಗೆ ಅಪಮಾನ ಮಾಡಿದ್ದಾರೆ. ಇಂತಹ ಒಂದು ಘಟನೆ ಹಾಸನ ಮತ್ತು ಬೇಲೂರು ನಡುವಿನ ಇಬ್ಬಿಡು ಗ್ರಾಮದಲ್ಲಿ ನಡೆದಿದ್ದು, ಕಿಲೋಮೀಟರ್ಗಟ್ಟಲೆ ಯೇಸುವಿನ ಜೀವನ ತಿಳಿಯುವ ವಿವಿಧ ಪುಸ್ತಕಗಳನ್ನು ಮತ್ತು ಆತನ ಸಂದೇಶ ಸಾರುವ ಕರಪತ್ರಗಳನ್ನು ದಾರಿ ಉದ್ದಕ್ಕೂ ಎಸೆದುಕೊಂಡು ಹೋಗುತ್ತಿರುವುದು ಪಾದಯಾತ್ರಿಗಳ ಆಕ್ರೋಶಕ್ಕೆ ಗುರಿಯಾಗಿದೆ. ಈ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಟುವಾಗಿ ಖಂಡಿಸಿದ್ದು, ಇಂತಹ ಕೃತ್ಯವನ್ನು ಎಸಗುತ್ತಿರುವ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಕಾನೂನಿನ ಮೂಲಕ ಶಿಕ್ಷೆ ನೀಡಬೇಕೆಂದು ಮನವಿ ಮಾಡುತ್ತಿದ್ದಾರೆ. ಅದೇ ರೀತಿ ಇವತ್ತು ಕೂಡ ಸಾವಿರಾರು ಭಕ್ತರು ಪಾದಯಾತ್ರೆ ಮೂಲಕ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ರಸ್ತೆ ಇಕ್ಕೆಲಗಳಲ್ಲಿ ಈ ರೀತಿ ದೇವರನ್ನು ಕಾಣೋದು ಹೇಗೆ ಅನ್ನೋ ಪುಸ್ತಕಗಳನ್ನ ಎರಡೂ ಬದಿಯಲ್ಲಿ ಚೆಲ್ಲಿ ಇದು ಮತಾಂತರದ ಮುಂದುವರೆದ ಭಾಗವನ್ನ ಮಾಡಬೇಕು ಅಂತ ಕ್ರೈಸ್ತ ಮಿಷನರಿಗಳು ದೊಡ್ಡ ಹುನ್ನಾರವನ್ನ ಮಾಡಿದ್ದಾರೆ. ಇದಕ್ಕೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ತೀವ್ರವಾಗಿ ಖಂಡಿಸುತ್ತೆ. ಯಾರು ಮಾಡಿದ್ದಾರೆ ಅದನ್ನ ಕಂಡುಹಿಡಿದು ಅವ್ರಿಗೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ನಾನು ರಕ್ಷಣಾ ಇಲಾಖೆಗೆ ಈ ಮೂಲಕ ಆಗ್ರಹಪಡಿಸ್ತೇನೆ. ಇದರಲ್ಲಿ ಯೇಸುವಿನ ಬಗ್ಗೆ ಪೂರಾ ವಿಚಾರಗಳನ್ನು ಹಾಕಿದ್ದಾರೆ. ಪ್ರತಿಯೊಂದು ವಿಚಾರಗಳನ್ನ ಹಾಕಿ ಯಾರು ಎಲ್ಲಿ ನೆಳ್ಳಲ್ಲಿ ಮರದ ಕಡೆ ನಿಲ್ಕೊಂತಾರೆ ಸುಸ್ತಾಗಿ ಬಂದು ಆ ಜಾಗಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಎಲ್ಲ ಒಂದು ಸಂಚಲನ ರೂಪಕ್ಕೆ ಮತಾಂತರ ನಾವು ಯಾವ ರೀತಿ ಮಾಡಬೇಕು, ಎಲ್ಲಿ ಜನ ಸೇರಿ ನಿಂತ್ಕೊಂಡು ನೋಡ್ತಾರೆ, ಮತಾಂತರ ಓದ್ತಾರೆ, ಆ ಜಾಗವನ್ನು ಮರ ನೆಡೋದು, ಈ ತರ ಜಾಗ ಎಲ್ಲಿ ಕ್ಯಾಮ್ರಾ ಇಲ್ಲ ಇದನ್ನ ಹಾಕಿದ್ದಾರೆ. ಇದನ್ನ ನಮ್ಮ ಇಲ್ಲೊಬ್ಬ ಸ್ಥಳೀಯ ಕಾರ್ಯಕರ್ತರು ನೋಡಿ ಬೆಳಗ್ಗೆ 8 ಗಂಟೆ ಇನ್ನೋವಾ ಗಾಡಿ ಹಾಕೊಂಡು ಹೋಗ್ತಿದ್ರಂತೆ. ಎಲ್ಲ ಕಡೆ ಬುಕ್ಕನ್ನು ಹೆಚ್ಕೊಂಡು ಹೋಗ್ತಿದ್ರಂತೆ. ನೋಡ್ಬಿಟ್ಟು ನಾವು ಇನ್ಫಾರ್ಮ್ ಮಾಡಿದ್ರು. ಇದ್ರ ಬಗ್ಗೆ ನಾವು ಬಂದೀವಿ ಡಿಪಾರ್ಟ್ಮೆಂಟ್ಗೆ ಹೇಳಿ ಇವಾಗ ಅದ್ರ ಬಗ್ಗೆ ಸ್ವಲ್ಪ ತನಿಖೆ ಆಗಬೇಕು. ಇದು ಯಾಕೆ ಹಾಕಿದ್ದಾರೆ, ಸುಮ್ಮನೆ ಅಂತೂ ಎಷ್ಟಿರೋಕ್ಕಂತೂ ಚಾನ್ಸ್ ಇಲ್ಲ. ಒಂದ್ ಸೈಡ್ ಎಷ್ಟಿದ್ದಾರೆ, ಆ ಸೈಡ್ ಎಸಿ ಹೋಗಿತ್ತು. ಇದ್ರ ಬಗ್ಗೆ ತನಿಖೆ ಆಗಬೇಕು. ಇದ್ರ ಬಗ್ಗೆ ತನಿಖೆ ಆಗಬೇಕಂದ್ರೆ ವಿಶ್ವ ಹಿಂದೂ ಪರಿಷತ್ತು ಇಲ್ಲಿ ಸ್ಥಳೀಯ ಪೊಲೀಸ್ ಅವರಿಗೆ ಮತ್ತೆ SP ಮೇಡಮ್ ಅವರಿಗೆ ಮನವಿ ಪತ್ರವನ್ನು ಕೊಡ್ತೀವಿ ಹೋಗಿ.